ಸ್ಟೂಡೆಂಟ್ಸ್ ಜಾಬ್ ಅಂತ ಬಂದರೆ ಒಂದು ಮಾರ್ಕ್ಸ್ ಇದ್ದರೆ ಸಾಕು ನಂಗೆ ಕೆಲಸ ಸಿಗುತ್ತೆ ಅನ್ನೋ ಮೈಂಡ್ಸೆಟ್ಟಲ್ಲಿ ಇರ್ತಾರೆ. ಆದರೆ ಎಂಪ್ಲಾಯರ್ ಬೇರೆ ಥರನೇ ಯೋಚನೆ ಮಾಡ್ತಿರ್ತಾರೆ. ಸೊ ಜಾಬ್ ಅಂತ ಬಂದರೆ ಇವರಿಬ್ಬರು ಥಿಂಕಿಂಗ್ ಹೇಗಿರುತ್ತೆ? ಸ್ಟೂಡೆಂಟ್ಸ್ಗೆ ಯಾವಾಗಲೂ ಒಂದು ತಲೆ ಏನಿರುತ್ತೆ ಅಂತಂದರೆ, ಈಗ ಕಂಪ್ನಿಗೆ ಜಾಬ್ಗೆ ಹೋಗಬೇಕು ಅಂತಂದರೆ ಆ ಕಂಪ್ನಿ ಅಂದರೆ ಅವ್ರ ಕರಿಯರ್ ಗ್ರೋತ್ ಹೇಗಿರುತ್ತೋ ಏನೋ, ಅಥವಾ ಎಷ್ಟು ಸಂಬಳ ಕೊಡ್ತಾರೋ ಏನೋ, ಯಾವ ರೀತಿ ಟ್ರೈನಿಂಗ್ ಇರುತ್ತೋ ಏನೋ, ಆ್ಯಂಡ್ ನಾನು ಹೋದ್ರೆ ಎಷ್ಟು ದಿನಕ್ಕೆ ಬೇಗ ಅಡ್ಜಸ್ಟ್ ಆಗಿ ನನ್ನ ಕೆಲಸನ ಶುರು ಮಾಡಿ ಪ್ರೂವ್ ಮಾಡ್ಕೊಬೋದು ನಾನು ಬೆಟರ್ ಅಂತ ಏನೋ ಅನ್ನೋ ಕೆಲವೊಂದಿಷ್ಟು ಡೌಟ್ಸ್ ಇರುತ್ತೆ. ಬಟ್ ಆ್ಯಸ್ ಅನ್ ಎಂಪ್ಲಾಯರ್ ಅವ್ರು ಯಾವ ರೀತಿ ಯೋಚನೆ ಮಾಡ್ತಾರೆ ಅಂತಂದರೆ, ದೇ ಡೋಂಟ್ ಲುಕ್ ಫಾರ್ ಯುವರ್ ಮಾರ್ಕ್ಸ್, ದೇ ಫೋಕಸ್ ಆನ್ ಯುವರ್ ಮೈಂಡ್ ಸೆಟ್. ಅಂದರೆ ಯಾವೊಬ್ಬ ಎಂಪ್ಲಾಯ್ ನಾನು ತೊಗೊಂಡ್ರೆ ನನ್ನ ಕೆಲಸ, ನನ್ನ ಬರ್ಡನ್ ಕಮ್ಮಿ ಆಗುತ್ತೆ, ಅವರು ಯಾರು ನನಗೆ ಒಂದು ಜವಾಬ್ದಾರಿಯಿಂದ ಕೆಲಸ ತೊಗೊಂಡು ನನ್ನ ಕಂಪ್ನೀಲಿ ನನಗೊಂದು ಅಸೆಟಾಗಿ ಉಳ್ಕೊತಾರೆ. ಹಾಗೂ ಈ ಕಂಪನಿಲಿ ಏನಾಗುತ್ತೆ, ಟ್ರೈನಿಂಗ್ ಅಂತ ಬಂದಾಗ ದೇ ಡೋಂಟ್ ವಾಂಟ್ ಟು ಸ್ಪೂನ್ ಫೀಡ್ ಎವ್ರಿ ಕ್ಯಾಂಡಿಡೇಟ್. ಸೊ ದೇರ್ ಇಸ್ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ವಾಟ್ ಸ್ಟೂಡೆಂಟ್ ಇಸ್ ಥಿಂಕಿಂಗ್ ಆ್ಯಂಡ್ ಅನ್ ಎಂಪ್ಲಾಯರ್ ಇಸ್ ಥಿಂಕಿಂಗ್. ಸೊ ಈ ಒಂದು ಮೈಂಡ್ ಸೆಟ್ನಲ್ಲಿ ಸ್ಟೂಡೆಂಟ್ಸ್ ದೇ ಹ್ಯಾವ್ ಟು ಇಂಪ್ರೂವೈಸ್ ಅಟ್ಲೀಸ್ಟ್ ಫ್ರಮ್ ನೌ ಆನ್. So I tell students to stop thinking like a students who's behind marks and start thinking like an employer who wants result and growth of the company. ಇವತ್ತಿನ ದಿನ ಎಷ್ಟೋ ಜನ ಒಳ್ಳೆ ಮಾರ್ಕ್ಸ್ ತೊಗೊಂಡಿರೋರು, ಒಳ್ಳೆ CGPA SGPA ಏನು ಹೇಳ್ತೀವೋ ತೊಗೊಂಡಿರೋರು, ದೇ ಫೇಲ್ ಇನ್ ಇಂಟರ್ವ್ಯೂಸ್, ದೇ ಫೇಲ್ ಇನ್ ಗುಡ್ ಕಂಪನೀಸ್. ಬಟ್ ಯಾರು ಟ್ಯಾಲೆಂಟ್ ಇರುತ್ತೆ, ಯಾರಿಗೂ ಒಂದು ಒಳ್ಳೆ ಮೈಂಡ್ ಸೆಟ್ ಇರುತ್ತೋ, ದೇ ಹ್ಯಾವ್ ಕ್ಲಿಯರ್ಡ್ ಇಂಟರ್ವ್ಯೂಸ್ ಆ್ಯಂಡ್ ದೇ ಹ್ಯಾವ್ ಗಾಟ್ ಗುಡ್ ಕರಿಯರ್ಸ್. ಸೊ ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ಸ್. ಇದನ್ನು ಎಲ್ಲಿ ಚೇಂಜ್ ಮಾಡ್ಕೊಬೋದು ಅಂತಂದರೆ, ಇಟ್ ಇಸ್ ಡ್ಯೂರಿಂಗ್ ಯುವರ್ ಇಂಟರ್ನ್ಶಿಪ್ ಪ್ರೋಸೆಸ್. ಸೊ ಇಂಟರ್ನ್ಶಿಪ್ ಪ್ರೋಸೆಸ್ಸಲ್ಲಿ ಮೇನ್ ಥಿಂಗ್ ದಟ್ ಅ ಕ್ಯಾಂಡಿಡೇಟ್ ಹ್ಯಾಸ್ ಟು ಡೂ ಇಸ್ ಹಿ ಹ್ಯಾಸ್ ಟು ಸ್ಟಾಪ್ ಕಂಪ್ಲೀಟಿಂಗ್ ಟಾಸ್ಕ್ಸ್ ಆ್ಯಂಡ್ ಸ್ಟಾರ್ಟ್ ಥಿಂಕಿಂಗ್ ಆ್ಯಂಡ್ ಇಂಪ್ಲಿಮೆಂಟಿಂಗ್ ಪ್ರೋಸೆಸಸ್. ಅಂದರೆ ಹೆಂಗೆ ನಾನೊಂದು ಅಸೆಟ್ ಆಗಿದೆ ಈ ಒಂದು ಇಂಟರ್ನ್ಶಿಪ್ ಪ್ರೋಸೆಸ್ಸಲ್ಲಿ ಈ ಒಂದು ಸ್ಮಾಲ್ ಆರ್ಗನೈಸೇಷನ್ ಅಥವಾ ಕಂಪ್ನಿಗೆ ನಾನು ಕೆಲಸ ಮಾಡ್ಕೊಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಔಟ್ ಆಫ್ ದ ಬೌಂಡ್ರಿ ಹೆಂಗೆ ನಾನು ಥಿಂಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್, ಈ ಒಂದು ಆರ್ಗನೈಸೇಷನ್ ಯಾವ ರೀತಿ ವರ್ಕ್ ಆಗ್ತಿದೆ, ಇದ್ರ ಟೀಮ್ ಮೆಂಬರ್ಸ್ ಯಾರು, ಯಾವ ರೀತಿ ಕೆಲಸ ಮಾಡ್ತಿದೆ, ಇದ್ರದ್ದು ಇಂಪ್ಯಾಕ್ಟ್ ಏನು, ನನ್ನ ಒಂದು ಇನ್ವಾಲ್ವ್ಮೆಂಟಿಂದ ಎಷ್ಟು ಇಂಪ್ಯಾಕ್ಟ್ ಜಾಸ್ತಿ ಮಾಡ್ಬೋದು, ಇದ್ರ ಬಗ್ಗೆ ಅವರು ಫೋಕಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಒಳ್ಳೆ ಲೀಡರ್ಶಿಪ್ ರೋಲ್ನ ಅವರು ಎಕ್ಸಿಬಿಟ್ ಮಾಡಬೇಕಾಗುತ್ತೆ. ಸೊ ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ದೇ ವಿಲ್ ಬಿ ಅಲೈನ್ಡ್ ವಿತ್ ವಾಟ್ ದ ಕಂಪನಿ ವಾಂಟ್ಸ್ ಇನ್ ಫ್ಯೂಚರ್. ಸೊ ಈ ಒಂದು ಮಾರ್ಕ್ಸಿಂದ ಬಿಟ್ಟು ಅವರು ಒಂದು ರಿಸಲ್ಟ್ ಓರಿಯೆಂಟೆಡ್, ಗ್ರೋತ್ ಓರಿಯೆಂಟೆಡ್ ಕಡೆ ಫೋಕಸ್ ಮಾಡಿದ್ರೆ ಡೆಫಿನೆಟ್ಲಿ ಅವರು ದೇ ವಿಲ್ ಆಲ್ಸೋ ಬಿ ಏಬಲ್ ಟು ಗೆಟ್ ಗುಡ್ ಜಾಬ್ಸ್ ಇನ್ ಫ್ಯೂಚರ್.